ಮಾತ್ರ ಕೊಡೋದಿಲ್ಲ. ಏನೇ ಬರಲಿ ಭೂಮಿ ಅಂತೂ ಕೊಡಲ್ಲ. ಯಾವುದೇ ರಾಜಕಾರಣ ಬಂದ್ರು ನಾವು ಅದನ್ನ ಅಲೋ ಮಾಡೋದಿಲ್ಲ. ನಮಗೆ ಇದು ಬಿಟ್ರೆ ಬೇರೆ ಯಾವುದೇ ಒಂದು ಆಕ್ಟಿವಿಟೀಸ್ ಇಲ್ಲ. ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಮೀಪವಿರುವ ಜಂಗಮಕೋಟೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ 2283 ಎಕರೆ ಪ್ರದೇಶದಲ್ಲಿ ಕೈಗಾರಿಕೆಗಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಸಲು ರಾಜ್ಯ ಸರ್ಕಾರ ಮುಂದಾಗಿದ್ದು, ಇದನ್ನು ಸ್ಥಳೀಯ ರೈತರು ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ. ಸರ್ಕಾರದ ಕ್ರಮವನ್ನು ವಿರೋಧಿಸಿ ಈಗಾಗಲೇ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆಯನ್ನ ಸಹ ನಡೆಸಿದ್ದಾರೆ. ಈ ಮಧ್ಯೆ ಶಿಡ್ಲಘಟ್ಟ ತಾಲೂಕಿನ ನಡಿಪಿನಾಯಕನಹಳ್ಳಿ ಗ್ರಾಮದ ರೈತರು ತಮ್ಮ ತೋಟಗಳಿಗೆ ಮಾಧ್ಯಮದವರನ್ನ ಆಹ್ವಾನಿಸಿ, ಇದು ಫಲವತ್ತಾದ ಭೂಮಿ, ಮರುಭೂಮಿಯಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿಗೆ ಭೇಟಿ ನೀಡಿ ವಾಸ್ತವಾಂಶವನ್ನ ಅರಿತು ರೈತರ ಮಗ ಆಗಿರುವ ಅವರು ರೈತರ ಪರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಭೂಮಿ ಅಂತೂ ಕೊಡಲ್ಲ. ಯಾವುದೇ ರಾಜಕಾರಣ ಬಂದ್ರು ನಾವು ಅದನ್ನ ಅಲೋ ಮಾಡೋದಿಲ್ಲ. ನಮಗೆ ಇದು ಬಿಟ್ರೆ ಬೇರೆ ಯಾವುದೇ ಒಂದು ಆಕ್ಟಿವಿಟೀಸ್ ಇಲ್ಲ. ಕೆಲಸ ಕೊಡ್ತೀನಿ ಅಂತಾರಲ್ಲ, ನನ್ಕೀಗ 60 ವರ್ಷ ಆಗ್ಯದ, ಏನ್ ಕೆಲಸ ಮಾಡಕ್ ಬರ್ತದ ನಂಗೆ ಕೇಳ್ರಿ. ಇಷ್ಟು ವಯಸ್ಸಾದ್ಮೇಲೆ ನಮ್ಗೆ ನಮ್ಗಳಿಲ್ಲ, ರೈತನ ಕೆಲಸ ಬಿಟ್ಟು ಇನ್ನೇನು ಬರಲ್ಲ ನಮ್ಗ. ಇನ್ನೇನು ಮಾಡ್ತೀರಿ ನಾವು? ಅವ್ರು ಕೊಟ್ಟಿದ್ ಕೆಲಸ ನಾವ್ ಏನ್ ಮಾಡಕತ್ತದ? ಏನ್ ಬರ್ತದ ಹೇಳ್ರಿ? ಇಲ್ಲ ಅವ್ರು ಹೇಳ್ತಾರ ಬಾತ್ರೂಮ್ ತೊಳೆಪ್ಪ, ಇದು ಕಕ್ಸೆತ್ತು ಅಂತಾರ, ಅದ್ ಮಾಡ್ಬೇಕು. ನಾನು ಅಷ್ಟೇ ಇಲ್ಲ. ನಾವು 10 ಜನ ಸಾಕಷ್ಟು ಕೆಪಾಸಿಟಿ ಐತಿ ನನ್ಕ. 10 ಜನಕ್ಕೆ ಊಟ ಹಾಕ್ತೀನಿ. ಇಲ್ಲ ಅವ್ರ ಊಟ ಹಾಕಕ್ಕೂ ಕೆಪಾಸಿಟಿ ಇಲ್ಲ ಅವ್ರ. ದಿವಸ 1 ಹೊತ್ತಿಗೆ 20 ಲೀಟರ್ ಹಾಲು ಹಾಕ್ತೀನಿ ನಾನು. 4 ಕಸ ಮಡಗಿದ್ನಿ, 1.5 ಎಕರೆ ತೋಟ ಮಾಡ್ತೀನಿ. ಜೀವನ ಮಾಡಕತ್ತ ಸರ್ ನಾವು. ಅಲ್ಲ ನಾನು ಈಗ ನಮ್ಕ ಬರಂತ ಉದ್ಯೋಗ ನಾವು ಹಿಡ್ದಿದ್ರಿ, ಮಾಡ್ತಾ ಇದ್ರಿ. ಅವರು ಕೆಲಸ ಕೊಡ್ತೀನಿ ಅಂತಾರಲ್ಲ, ಆ ಕೆಲಸದಾಗ ನಂಗೆ ಏನ್ ಬರ್ತದ ಅಲ್ಲಿ ಹೇಳ್ರಿ ನೀವು? ಆ ಕೆಲಸ ಮಾಡೋದು ಬರ್ತದ? ಇಲ್ಲ ಒಂದು ಕಂಪ್ಯೂಟರ್ ಓದೋದು ಬರ್ತದ ನಂಕ? ಏನ್ ಬರ್ತದ? ಅದೇ ಅವ್ರು ಕೊಡ್ತಾರೆ, ಯಾವ್ದೊಂದು ಕರೆಂಟ್ ಗಿರಂಟಿ ಸಿಕ್ಸ್ ಸತ್ತೋಗ್ಬೇಕು ಅಲ್ಲಿ ರೈತನ, ಅಷ್ಟೇ ಅವ್ರು ಅಂಥದ್ದು ಕೊಡ್ತಾರೆ ನನ್ಗೆ, ಅಷ್ಟೇ ಅವರು. ನಾವು ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಹೊಂದಿ ಅನುಭವದಲ್ಲಿ ಇದ್ದೇವೆ. ಯಾವುದೇ ರೀತಿಯ ಸರ್ಕಾರದಿಂದ ಸಾಗುವಳಿ ಚೀಟಿಯನ್ನ ಅಥವಾ ಜಮೀನು ಮಂಜೂರಾತಿ ಮಾಡಿಕೊಂಡಿಲ್ಲ. ಕಂದಾಯ ದಾಖಲೆಯನ್ನ ಪರಿಶೀಲಿಸಿ ನಮಗೆ ಇರೋದೊಂದೇ ಆಸರೆ. ಇದನ್ನ ಕಿತ್ತುಕೊಳ್ಳುವ ನಿರ್ಧಾರವನ್ನ ಸರ್ಕಾರ ಕೂಡಲೇ ವಾಪಸ್ಸು ಪಡೆಯಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರಾಜ್ಯ ಸರ್ಕಾರ ರೈತರಿಗೆ ಸಹಕಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ನಾವು ಸುಮಾರು 60 ವರ್ಷದಿಂದ ನಮ್ಮ ತಂದೆ ನಮ್ಮ ತಾತ ಅಂತೆಲ್ಲ ಇಟ್ಕೊಂಡು ಇದೇ ಭೂಮಿಯಲ್ಲಿ ಜೀವನ ಮಾಡ್ತಾಯಿದ್ದೀವಿ. ನಾವು ಇಬ್ಬರು ದುಡ್ಡು 5 ವರ್ಷದಿಂದ ಈ ಮನೆ ಕಟ್ತಾ ಇದ್ದೀವಿ. ಇನ್ನು ಈ ಮನೆಗೆ ಬರೋಕ್ಕಾಗಲಿಲ್ಲ ನಮಗೆ. ಈ ಮನೇನು ಹೋದ್ರೆ ನಾವೆಲ್ಲಿಗೆ ಹೋಗಬೇಕು? ಈ ಜಮೀನು ಹೋದ್ರೆ ನಾವೆಲ್ಲಿ ತಿನ್ನಬೇಕು? ಸರ್ಕಾರಕ್ಕೆ ಗಮನ ಕೊಡಬೇಕು. ಕಟ್ಟಿರೋಂಥದ್ದು ಇರೋಕ್ಕೊಂದು ಗೂಡು ಅಂತ ಮಾಡ್ಕೊಂಡಿರೋಂಥದ್ದು. ಇವತ್ತು ಈ ಜಾಗನೇ ನಮ್ಗೆ ಅನೌನ್ಸ್ಮೆಂಟ್ ಆದಾಗಿನಿಂದ ನಿದ್ದೆ ಇಲ್ಲ, ನಿದ್ದೆನೇ ಇಲ್ಲ. ಬೇರೆಯವ್ರ ಜಮೀನುಗಳಲ್ಲಿ ಲೀಸ್ ಕೊಟ್ಟು ಅವ್ರ ಜಮೀನಿಂದ ದುಡ್ದು ಅವ್ರಿಗಷ್ಟು ದುಡ್ಡು ಕೊಟ್ಟು ಇಷ್ಟೆಲ್ಲ ಮಾಡಿ ಇವತ್ತು ನಾವು ಈ ಜೀವನಕ್ಕಂತ ಇಲ್ಲಿ ಬರೋಕ್ಕಾಗ್ತಾ ಇಲ್ಲ. ಇನ್ನು ಎಷ್ಟು ಲಕ್ಷಾಂತರ ರೂಪಾಯಿ ಸುರಿದಿದ್ದೀವಿ ನಾವು, ಬೆವರು ಸುರಿಸಿದ್ವಿ. ಅದನ್ನು ಇವತ್ತು ಕಿತ್ಕೊಳಕ್ಕೆ ಸರ್ಕಾರ ಮುಂದಾಗಿದೆ. ಆದರೆ ನಾವು ಬಿಡಕ್ಕೆ ರೆಡಿ ಇಲ್ಲ. ಈ ಜಾಗ ಬಿಟ್ಟರೆ ನಮ್ಗೆ ಬೇರೆ ಜಾಗನೇ ಇಲ್ಲ. ಎಷ್ಟೋ ಜನಕ್ಕೆ ನಾವು ಕೂಲಿ ಕೊಟ್ಟು ಆಳಕ್ಕೊಳ ಇಟ್ಕೊಂಡು ನಿದ್ದೆ ಅವರೆಲ್ಲ ಕೆಲಸ ದುಡ್ದಿದ್ದೀವಿ. ಇವತ್ತು ಇದನ್ನು ಕಿತ್ಕೊಳಕ್ಕೆ ನಾವು ಬಿಡಲ್ಲ. ನಮ್ಗೆ ಬಿಟ್ಟರೆ ದಾರಿನೇ ಇಲ್ಲ. ರಾಜ್ಯ ಸರ್ಕಾರ ರೈತರ ಜಮೀನು ಸ್ವಾಧೀನ ಮಾಡಿಕೊಂಡು ಉದ್ಯೋಗ ನೀಡುತ್ತೇವೆ ಎಂದು ಭರವಸೆ ನೀಡುತ್ತಿದ್ದಾರೆ. ಆದರೆ ನಾವು ನಮ್ಮ ಪ್ರಾಣವನ್ನ ನೀಡುತ್ತೇವೆ ಹೊರತು ಯಾವುದೇ ಕಾರಣಕ್ಕೂ ಫಲವತ್ತಾದ ಕೃಷಿ ಭೂಮಿಯನ್ನ ನೀಡುವುದಿಲ್ಲ ಎಂದು ಎಚ್ಚರಿಸಿದ ರೈತರು, ನಾವೇ ನಮ್ಮ ಭೂಮಿಯಲ್ಲಿ ಚಿನ್ನದಂತಹ ಬೆಳೆಯನ್ನ ಬೆಳೆದು ಸರ್ಕಾರಕ್ಕೆ ನೀಡುತ್ತೇವೆ, ಜೊತೆಗೆ ಉದ್ಯೋಗ ಸಹ ನಾವೇ ಸೃಷ್ಟಿಸುತ್ತೇವೆ ಎಂದು ಸವಾಲೆಸೆದರು. ಯಾರನ್ನು ಉಪವಾಸ ಸಾಯ್ತಾ ಇಲ್ಲ. ಪ್ರತಿಯೊಬ್ಬರು ಜನನು ಇವತ್ತು ಬೆಳೆದು ಹೊಟ್ಟೆ ತುಂಬ ಊಟ ಇನ್ನೂ 10 ಜನ ಊಟ ಹಾಕ್ತಿದ್ದಾರೆ. ಇವತ್ತು 1000 ಜನ ಬಂದ್ರೆ ಊಟ ಹಾಕೋ ಇದಿದೆ ನಮ್ಮ ರೈತರಿಗೆ. ಅದನ್ನ ತಿಳ್ಕೊಳ್ದೆ ಇವ್ರು ಅನ್ನ ಕೊಡ್ತಿರೋ ರೈತರು ತಗೊಂಡು ಹೋಗ್ಬಿಟ್ಟು ಹೊರಗಡೆ ಹೋಗ್ರಿ ನೀವೆಲ್ಲ ನಿಮ್ಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವೇನು ಅವ್ರ ಹತ್ರ ಯಾವ ಕೆಲಸಕ್ಕೆ ಹೋಗೋಣ? ಇವತ್ತು ಕಂಪ್ನಿ ಮಾಡಿ 10 ವರ್ಷ ಆಗುತ್ತೆ. ಅವರು ಜಮೀನಿಗೆ ತಗೊಂಡು 10 ವರ್ಷ ನಾವು ಎಲ್ಲಿ ಹೋಗ್ಬೇಕು? ಕೆಲಸ ಇಲ್ಲದೆ ನಾವೇನಲ್ಲಿ ಇನ್ನೊಬ್ಬರ ಹತ್ರ ಇದಕ್ಕೆ ಹೋಗೋಣ? ನಾವು ಅನ್ನ ಬೆಳೆಯೋರು ಏನಾಗಬೇಕು? ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಭೂಮಿ ಮಾತ್ರ ಕೊಡೋದಿಲ್ಲ. ಕರೋನಾ ಟೈಮಲ್ಲಿ ಕೆಲಸ ಇಲ್ಲ, ಎಲ್ಲರೂ ಕಂಪ್ನಿಗಳೆಲ್ಲ ಬಾಕ್ಲ ಹಾಕಿದ್ರು. ಅವತ್ತು ಯಾರು ಅನ್ನ ಕೊಟ್ರು? ರೈತರು ಯಾರು ಮನೇಲಿ ಹೋಗಿ ಬಾಕ್ಲ ಹಾಕೊಂಡು ಅವತ್ತು ದುಡ್ದು ದೇಶಕ್ಕೆ ಅವತ್ತು ಅನ್ನ ಕೊಟ್ರು. ಅವತ್ತು ಲಾಕ್ಡೌನ್ ಮಾಡಿದಾಗನು ಕಂಪ್ನಿಗಳವ್ರು ಏನು ಕೊಟ್ಟರು ಅವತ್ತು ಹೇಳಿ? ಯಾವ ಕಂಪ್ನಿಗಳವ್ರು ಏನಾದ್ರು ಲಾಕ್ಡೌನ್ ಟೈಮಲ್ಲಿ ಊಟ ಹಾಕಿದ್ರ? ಯಾರಿಗಾದ್ರೂ ಒಂದು ಸಂಬಳ ಕೊಟ್ರ ಅವರು? ಆದ್ರೆ ನಮ್ಮ ರೈತರು ಅವತ್ತು ಕೆಲಸನೂ ಕೊಟ್ಟರು, ಅನ್ನನೂ ಹಾಕಿದ್ರು. ಅದನ್ನ ಕೊಟ್ರು ಅವ್ರಿಗೆ. ಎಷ್ಟೋ ಜನ ತರಕಾರಿ ದಾನವಾಗಿ ಕೊಟ್ಟು ಬಂದ್ರೆ
ರೈತರು ಕೊಡಿದ್ರೆ ಯಾವ ಕಂಪ್ನಿಗಳು ಕೊಟ್ರೆ ಇವ್ರಿಗೆ? ನಾನು ಅದನ್ನೇ ಕೇಳ್ತಾ ಇದ್ದೆ ಮಾನ್ಯ ಸಚಿವರ ಹತ್ರ ಕೇಳ್ತಾ ಇರೋದು ಏನಂದರೆ, ತರಕಾರಿ ನಾವು ಬಿಟ್ಟು ಯಾರು ಬೆಳೆದು ಕೊಟ್ಟವ್ರು, ರೈತರು ಬಿಟ್ಟು ಯಾರಾದ್ರು ಬೆಳ್ಕೊಟ್ಟಿದ್ರೆ ಹೇಳಿ ಅವರು ಕಂಪ್ಯೂಟರ್ಗಳನ್ನ ಬೆಳಿತಾರ? ನೀವು ಸುಮ್ಮನೆ ಅಲ್ಲಿ ಕುತ್ಕೊಂಡು ಇಲ್ಲಿ 400 ಎಕರೆ ಇರೋದು 50 ಎಕರೆ ಇರೋದು ಅಂತೇಳಿ ಬಾಯಿ ಮಾತಲ್ಲಿ ಹೇಳೋದಲ್ಲ. ಬನ್ನಿ ರೈತರ ಹತ್ರ ನಿಂತ್ಕೊಂಡ್ಲಿ, ರೈತರ ಸಭೆ ಕರೀಲಿ, ಇಲ್ಲೇ ಬಂದು ಹಳ್ಳಿಗಳಲ್ಲಿ ಬರಲಿ, ಅವರು ಕೇಳಲಿ, ಚರ್ಚೆ ಮಾಡಲಿ. ಹಳ್ಳಿಗಳಲ್ಲಿ ಯಾರೋ ಖಾತೆದಾರ ಅಲ್ದಿರೋರು, ಜಮೀನು ಹೋಗ್ದಿದ್ದವ್ರು ಯಾರೋ ಹೇಳ್ತಾರೋ ಅಂದ್ಬಿಟ್ಟು ಅವ್ರ ಮಾತು ಕೇಳ್ಬಿಡ್ತದ. ಖಾತೆದಾರ ಬಂದು ಕೇಳಲಿ, ಕೇಳಿ ಮಧ್ಯ ಏಜೆಂಟ್ಗೆ ಮಾತು ಕೇಳಿಬಿಟ್ಟು ಅವರು ಏಜೆಂಟ್ಗೆ ಮಾತು ಕೇಳಿ ಈ ತರ ನಿರ್ಣಯ ತಗೋತಾರೆ, ತಪ್ಪು ಅವರು. 150 ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಭೂಸ್ವಾಧೀನ ಪ್ರಕ್ರಿಯೆಗೆ ಈಗಾಗಲೇ ವಿರೋಧ ವ್ಯಕ್ತವಾಗುತ್ತಿದ್ದು, ಜೊತೆಗೆ ರಾಜಕೀಯ ತಿರುವು ಸಹ ಪಡೆದುಕೊಳ್ಳುತ್ತಿರುವುದು ವಿಶೇಷವಾಗಿದೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ.